ಬೆಂಗಳೂರಿನ ಜನರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಕಾವೇರಿ ನೀರಿನ ದರವನ್ನ ಏರಿಸಿದ BWSSB ಮತ್ತೆ ಗ್ರಾಹಕರ ಜೇಬಿಗೆ ಕತ್ತರಿ ಬಿತ್ತು. ಬೆಂಗಳೂರು ಮಂದಿಗೆ ಇದಂತೂ ಬಹುದೊಡ್ಡ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ನಿಜಕ್ಕೂ ಸಿಲಿಕಾನ್ ಸಿಟಿಯಲ್ಲಿ ಹೇಗಪ್ಪ ಜೀವನ ಸಾಗಿಸೋದು ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ಈಗ ಒಂದಾದ್ರ ಮೇಲೊಂದು ದರವನ್ನ ಏರಿಕೆ ಮಾಡ್ತಾ ಇರುವ ರಾಜ್ಯ ಸರ್ಕಾರ. ಮೆಟ್ರೋ ಆಯ್ತು, ಹಾಲ್ ಆಯ್ತು, ಬಸ್ ಆಯ್ತು, ವಿದ್ಯುತ್ ಆಯ್ತು, ಈಗ ನೀರಿನ ದರವನ್ನು ಕೂಡ BWSSB ಏರಿಕೆ ಮಾಡಿದೆ. ವಿವಿಧ ಸ್ಥಳಗಳಲ್ಲಿ ನೀರಿನ ದರವನ್ನ ಏರಿಸಿದ BWSSB ಅಧ್ಯಕ್ಷ ಗೃಹ ಬಳಕೆಯಲ್ಲಿ 8,000 ಲೀಟರ್ ಒಳಗಿದ್ರೆ 15 ಪೈಸೆಯನ್ನ ಏರಿಕೆ ಮಾಡಲಾಗಿದೆ. ಹಾಗೆ ನೀರಿನ ದರ 0.15 ಪೈಸೆಯಿಂದ 1 ರೂಪಾಯಿಗೆ ಏರಿಸಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ನಾಳೆಯಿಂದಲೇ ಈ ಒಂದು ಆದೇಶ ಅಂದ್ರೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಅಂತ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಸಂಬಂಧ ಈಗ BWSSB ಮಾಹಿತಿಯನ್ನ ಕೊಟ್ಟಿದೆ. ಈಗ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ ಕನೆಕ್ಷನ್ ಅವರಿಗೆ ಗರಿಷ್ಠ ಲೀಟರ್ಗೆ 1 ಪೈಸೆಯನ್ನ ಹೆಚ್ಚಳ ಮಾಡಲಾಗಿದೆ. ಅಂದ್ರೆ ಇಲ್ಲಿ ವಿವಿಧ ಸ್ಥಳಗಳಲ್ಲಿ ನೀರಿನ ದರವನ್ನ ಏರಿಕೆ ಮಾಡಲಾಗಿರುವಂಥದ್ದು. 0ಯಿಂದ 8,000 ಸ್ಲ್ಯಾಬ್ಗೆ ಲೀಟರ್ಗೆ 0.15 ಪೈಸೆ ಹೆಚ್ಚಳವನ್ನ ಮಾಡಲಾಗಿದೆ. ಹಾಗೆ 8ರಿಂದ 25,000 ಸ್ಲ್ಯಾಬ್ಗೆ ಲೀಟರ್ಗೆ 0ಯಿಂದ 40 ಪೈಸೆ ಹೆಚ್ಚಳ. ಇನ್ನು 25,000 ಲೀಟರ್ಗಿಂತ ಹೆಚ್ಚು ಬಳಕೆ ಮಾಡಿದ್ರೆ 0ಯಿಂದ 80 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ಹಾಗೆ 50,000ದಿಂದ 1,00,000 ಲೀಟರ್ ನೀರನ್ನ ಬಳಕೆ ಮಾಡಿದ್ರೆ 1 ಪೈಸೆಯನ್ನ ಹೆಚ್ಚಳ ಮಾಡಲಾಗಿರುವಂಥದ್ದು. ಪ್ರತಿ ವರ್ಷ ಏಪ್ರಿಲ್ 1ರಿಂದ 3% ನೀರಿನ ದರ ಹೆಚ್ಚಳವಾಗಲಿದೆ. ಅದೇ ರೀತಿ ಈಗಲೂ ಕೂಡ ಹೆಚ್ಚಳ ಮಾಡಲಾಗಿರುವಂಥದ್ದು. ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಈ ಕುರಿತು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಗೃಹ ಬಳಕೆದಾರರಿಗೆ ತಿಂಗಳಿಗೆ 20ರಿಂದ 30 ರೂಪಾಯಿ ಹೆಚ್ಚುವರಿ ಹೊರೆಯಾಗುವ ಸಾಧ್ಯತೆ ಇದೆ. ಹಾಗೆ ಇತ್ತ ವಾಣಿಜ್ಯ ಬಳಕೆದಾರರಿಗೆ ಪ್ರತಿ ತಿಂಗಳು 50ರಿಂದ 60 ರೂಪಾಯಿ ಹೆಚ್ಚುವರಿ ಹೊರೆಯಾಗುವ ಸಾಧ್ಯತೆ ಇರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಹೇಗಪ್ಪ ಜೀವನ ಸಾಗಿಸೋದು ಅನ್ನೋ ಆತಂಕ ಶುರುವಾಗಿದೆ. ಈ ಪರಿ ಒಂದಾದ್ರ ಮೇಲೆ ಒಂದೊಂದು ದರ ಏರಿಕೆ ಮಾಡ್ತಾ ಬಂದ್ರೆ ಹೇಗೆ ಜನಸಾಮಾನ್ಯರು ಬದುಕೋದಂತ ಈಗ ನೀರಿನ ದರವನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಖಂಡಿತವಾಗೂ ಮಧುಮನ, ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡುತ್ತೆ ಎನ್ನುವಂತಹ ಪ್ರಸ್ತಾಪ ಸದ್ಯಕ್ಕೆ ಈ ಹಿಂದೆ BWSSB ಚೇರ್ಮನ್ ಆಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಕೂಡ ಒಂದಷ್ಟು ಸೂಚನೆಯನ್ನ ಕೊಡ್ತಾ ಇದ್ರು. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಆಗಿರುವಂತಹ ಜೊತೆಗೆ DCM ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ನೀರಿನ ದರ ಏರಿಕೆ ಮಾಡ್ತೇವೆ, ಆದ್ರೆ ಎಷ್ಟು ದರ ಏರಿಕೆ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಒಂದು ಲೆಕ್ಕಾಚಾರ ಹೇಳಿರ್ಲಿಲ್ಲ. ಸದ್ಯಕ್ಕೆ ಈಗ ಒಂದು ಮಾಹಿತಿ ಕೊಟ್ಟಿರುವಂತಹ ಪ್ರಕಾರವಾಗಿ ನೋಡೋದಾದ್ರೆ ರಾಮ್ ಪ್ರಸಾದ್ ಮನೋಹರ್ ಅವರೇ ಹೇಳ್ತಾ ಇರುವಂತದ್ದು, ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಕೂಡ ಹೇಳ್ಕೊಂಡಿರುವಂತದ್ದು. 0 to 8,000 ಲೀಟರ್ ಸ್ಲ್ಯಾಬ್ ಏನಿರುತ್ತೆ, ಸ್ಲ್ಯಾಬ್ಗೆ ಲೀಟರ್ ಲೆಕ್ಕದಲ್ಲಿ ನೋಡೋದಾದ್ರೆ 0 to 15 ಪೈಸೆ ಹೆಚ್ಚಳ ಮಾಡುವಂತ ಕೆಲಸ ಈಗ ಸದ್ಯಕ್ಕೆ BWSSB ಅಧಿಕಾರಿಗಳು ಮಾಡ್ತಿದ್ದೇವೆ ಎನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. 8,000ರಿಂದ 25,000 ಲೀಟರ್ ಸ್ಲ್ಯಾಬ್ಗೆ ಪ್ರತಿ ಲೀಟರ್ ರೂಪದಲ್ಲಿ 0.40 ಪೈಸೆ ಹೆಚ್ಚಳ ಮಾಡುವಂತ ಕೆಲಸ ಮಾಡ್ತಿದ್ದೇವೆ ಎನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. 25,000 ಲೀಟರ್ಗಿಂತ ಹೆಚ್ಚು ಬಳಕೆ ಮಾಡಿದ್ರೆ 0ಯಿಂದ 80 ಪೈಸೆ ಹೆಚ್ಚಳ ಆಗುತ್ತೆ. 50,000ರಿಂದ 1,00,000 ಲೀಟರ್ ನೀರೇನಿರುತ್ತೋ ಅದು ಬಳಕೆ ಆದ್ರೆ 1 ಪೈಸೆ ಮಾತ್ರ ಹೆಚ್ಚಳ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿ ವರ್ಷ ಏಪ್ರಿಲ್ 1ರಿಂದ 3% ನೀರಿನ ದರ ಹೆಚ್ಚಳ ಸಂಬಂಧಪಟ್ಟಾಗೂ ಕೂಡ ಈಗ ಒಂದು ಒಟ್ಟಾರೆಯಾಗಿ ಮಾಹಿತಿ ಕೊಟ್ಟಿರುವಂತಹ ಕಾರಣದಿಂದ ನೋಡೋದಾದ್ರೆ ಗೃಹ ಬಳಕೆದಾರರಿಗೆ ತಿಂಗಳಿಗೆ 20ರಿಂದ 30 ರೂಪಾಯಿ ಹೆಚ್ಚುವರಿಯಾಗಿ
ಬಿಲ್ ಏರಿಕೆ ಆಗುವಂತ ಸಾಧ್ಯತೆ ಇದೆ ಎನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಗೃಹ ಬಳಕೆ ವಿಚಾರದಲ್ಲಿ ವಾಣಿಜ್ಯ ಬಳಕೆದಾರರೇನು ನೀರು ಉಪಯೋಗ ಮಾಡ್ತಾರೋ ಪ್ರತಿ ತಿಂಗಳಿಗೆ 50 ರಿಂದ 60 ರು ಹೆಚ್ಚಿಗೆ ಬರುವಂತ ಸಾಧ್ಯತೆ ಇದೆ ಎನ್ನುವಂತ ಇದರಲ್ಲಿ ಒಂದು ಮಾಹಿತಿ ಪ್ರಕಾರವಾಗಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಮುಂದಿನ ತಿಂಗಳು ನೀರಿನ ಬಿಲ್ಗಳೇನ್ ಬರ್ತಾ ಇರ್ತವೋ ಅದರಲ್ಲಿ ಹೆಚ್ಚುವರಿಯಾಗಿ ಎಷ್ಟು ಬಿಲ್ ಬಂದಿರುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿ ಆಗಷ್ಟೇ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಎನ್ನುವಂಥದ್ದು ಏನ್ ಕಾಡ್ತಾ ಇತ್ತು, ನೀರಿನ ದರದಲ್ಲೂ ಕಾವೇರಿ ನೀರಿನ ಬಳಕೆದಾರರು ಏನಿದ್ದಾರೆ ಬೆಂಗಳೂರಿನಲ್ಲಿ ಸೇರಿದಂತೆ ಬೆಂಗಳೂರಿನ ಒಂದಷ್ಟು ಭಾಗದಲ್ಲಿ ಹೆಚ್ಚುವರಿ ಏನ್ ಕೊಡ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ನೀರಿನ ಶಾಕ್ ಕೂಡ ಇದೇ ತಿಂಗಳು ಅಂದ್ರೆ ಬರುವಂತಹ ತಿಂಗಳಿಂದ ಶಾಕ್ ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. BWSSB ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ನೀರಿನ ದರವೂ ಕೂಡ ಏರಿಕೆ ಆಗಿದ್ದಾಯಿತು. ಇನ್ನೇನು ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡ್ತೇವೆ ಅಂತ DCM DK ಶಿವಕುಮಾರ್ ಕೂಡ ಹೇಳ್ತಿದ್ರು. ಅದರಂತೆ ಇವತ್ತು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಈಗ ಎಷ್ಟೆಷ್ಟು ನೀರಿನ ದರ ಹೆಚ್ಚಳವಾಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಈ ಒಂದು ದರ ಏರಿಕೆ ನಾಳೆಯಿಂದಲೇ ಅಧಿಕೃತವಾಗಿ ಜಾರಿಗೆ ಕೂಡ ಬರಲಿದೆ. ನೀರಿನ ದರವನ್ನು ಸದ್ಯಕ್ಕೆ ಈಗ 0.15 ಪೈಸೆಯಿಂದ ₹1ವರೆಗೂ ಕೂಡ ಏರಿಸಿ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಈ ಮೂಲಕ ಜನರ ಜೇಬಿಗೆ ಮತ್ತೆ ಕತ್ತರಿ ಬಿದ್ದಂತಾಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.